Cafe. Brahmins Cafe. ದೇವಸ್ಥಾನಕ್ಕೆ ಮಗನ ಮದುವೆಯ ಸಂಕಲ್ಪದೊಂದಿಗೆ ತರಿಸಿದ್ದ ಗಂಗೆಯನ್ನು ಪೂಜಿಸಲು ಕಳಶದ ಸಮೇತ ಬಂದಿದ್ದ ವಿನಾಯಕ್ ಪಂಡಿತ್ ಉಳಿದ ಪೂಜಾ ಸಾಮಗ್ರಿಗಳನ್ನು ತರಲು ಗಂಗೆಯನ್ನು ಅರ್ಚಕರ ಬಳಿ ಕೊಟ್ಟು ಹೋಗುತ್ತಾನೆ. ಅಲ್ಲೇ ಬಿಟ್ಟು ಹೋದ ಕಳಶದಲ್ಲಿದ್ದ ಗಂಗೆಯನ್ನು ಬಿಸಿಲಿಗೆ ಬಳಲಿ ಕುಸಿದ ಯಾರೋ ಹೆಂಗಸಿಗೆ ಕರುಣ ಕುಡಿಸಿಬಿಡುತ್ತಾಳೆ. ಒಂದು ದೇವಸ್ಥಾನದಲ್ಲಿ ಧನ್ಯಾಳ ಮದುವೆಯ ಸಡಗರ ಸಂಭ್ರಮ ನಡೆಯುತ್ತಿದೆ. ಆ ಸಮಾರಂಭದ ಕೇಟರಿಂಗ್ ವ್ಯವಸ್ಥೆಗೆ ಬಂದಿರುವ ಉಡುಪ ಮತ್ತು ಮನೆಯವರು ಧನ್ಯಾಳನ್ನು ಮದುವೆ ಹುಡುಗಿಯಾಗಿ ಅಲಂಕಾರದಲ್ಲಿ ಸಿದ್ಧಗೊಳಿಸುವ ಕರುಣ ಆಕೆಯನ್ನು ಕರೆದುಕೊಂಡು ಬಂದು ಹಸೆಮಣೆಯ ಮೇಲೆ ಕೂರಿಸುತ್ತಾಳೆ. ವಿದ್ಯುಕ್ತವಾಗಿ ತಾಳಿಯನ್ನು ಕೂಡ ಕಟ್ಟಲಾಗುತ್ತದೆ. ಕೊನೆಯಲ್ಲಿ ಎಲ್ಲರೂ ಆಶ್ಚರ್ಯದಿಂದ ನೋಡಿದರೆ ಅಕ್ಷತೆ ಹಾಕುತ್ತಾ ಹರಸುತ್ತಿರುವ ಧನ್ಯ ಈಗ ಶ್ರೇಯಸ್ ಶಾಕ್ ಆಗಿ ಪಕ್ಕದಲ್ಲಿದ್ದವಳ ತಲೆಯ ಮೇಲಿನ ಪರದೆ ಸರಿಸಿ ನೋಡಿದರೆ ಆಕೆ ಊರ್ವಶಿ. ಯಾಕೆಲ್ಲರೂ ಮುಖ ಈ ರೀತಿ ಇಟ್ಕೊಂಡಿದ್ದೀರಿ? ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀನಿ ನಾನು. Shreyas. I said sit down, Shreyas. ಕುತ್ಕೊಳ್ಳಿ ಅಂದೆ. ನೀವೀಗ ಇಲ್ಲಿಂದ ಎದ್ರೆ ಸೀದಾ ಜೈಲಿಗೆ ಹೋಗ್ಬೇಕಾಗತ್ತೆ. ಎದ್ದೇಳೋದಕ್ಕೂ ಮುಂಚೆ ಯೋಚನೆ ಮಾಡಿ. ಟ್ರೈ ಮಾಡ್ತೀನಿ ಅಂದ್ರೆ ಇನ್ನೆರಡು ನಿಮಿಷದಲ್ಲಿ ಪೊಲೀಸವ್ರು ಇಲ್ಲಿರ್ತಾರೆ. ನಾನು ಅದಕ್ಕೆ 200% ಗ್ಯಾರಂಟಿ ಕೊಡ್ತೀನಿ. ಟ್ರೈ ಮಾಡ್ತೀರಾ? ಇಷ್ಟು ದಿವಸ ನೀವು ಮಾಡಿದ್ದು ಬುದ್ಧಿವಂತಿಕೆ ಅಲ್ಲ ಶ್ರೇಯಸ್, ಅದು ಅದೃಷ್ಟ ಪರೀಕ್ಷೆ. ಆದರೆ ಈಗ ಎಲ್ಲರೂ ಮುಂದೆ ತಲೆ ತಗ್ಸ್ಕೊಂಡು ಕುತ್ಕೊಂಡು ಸಿಚುವೇಶನ್ನ ಕ್ಯಾರಿ ಮಾಡ್ತಿದ್ದೀರಲ್ಲ, ಇದು ನಿಜವಾದ ಬುದ್ಧಿವಂತಿಕೆ. ಅಂಕಲ್, ಅಮ್ಮ, ನೀವು ಆಸೆ ಪಟ್ಟಾಗೆ ಶ್ರೇಯಸ್ಸು ನಿಮ್ಮ ಮನೆ ಮಗಳಾಗಿರೋ ಊರ್ವಶಿಗೆ ತಾಳಿ ಕಟ್ಟಿದ್ದಾರೆ. ಖುಷಿನಾ? ನಿಮ್ಮೆಲ್ರೂ ಕನಸು ಇವತ್ತು ನನ್ಸಾಗಿದೆ. ಇವರಿಬ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಮ್ಮ. ಅಕ್ಷತೆ. ಅಯ್ಯೋ, ನೀವು ಕೃತಜ್ಞತೆ ಹೇಳ್ಬೇಕಿರೋದು ನಂಗಲ್ಲ, ಕರ್ಣಂಗೆ. ಶ್ರೇಯಸ್ ನಮ್ಮ ಹತ್ರ ಅನಾಥ ಅಂತ ನಾಟಕ ಆಡಿದ್ರು, ಸುಳ್ಳು ಹೇಳಿದ್ರು. ಅದನ್ನೇ ನಾವು ನಂಬಿದ್ವಿ. ಆದ್ರೆ ಕರುಣ ಯಾವತ್ತೋ ಒಂದಿನ ನಿಮ್ಮನ್ನ ಗಮನಿಸಿದಾಳೆ. ತಾನೇ ಮುಂದೆ ನಿಂತು ಹುಡುಕಾಡಿ ನಿಜ ಏನು ಅಂತ ತಿಳ್ಕೊಂಡ್ಲು. ನನ್ನ ಹತ್ರ ಆ ವಿಷಯನ ಹೇಳಿದ್ಲು. ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನ ನಂಬ್ತಾ ಇರ್ಲಿಲ್ಲ. ಕರುಣ ಹೇಳಿದ್ದಕ್ಕೆ ನಾನು ಅದನ್ನ ನಂಬಿದ್ದು. ನಂಗೆ ನಿಜವಾಗ್ಲೂ ಧನ್ಯಗೆ ಎದೆ ಹೊಡೆದೋಯ್ತು. ಅವಳು ನಿಮ್ಮನ್ನ ತುಂಬಾ ನಂಬಿದ್ಲು ಶ್ರೇಯಸ್, ತುಂಬಾ ಪ್ರೀತಿಸ್ತಿದ್ಲು. ಪ್ರೀತಿ ಇದ್ದಿದ್ದ ಕಡೆ ಮಾತ್ರ ನಂಬಿಕೆ ಇರುತ್ತೆ. ಆದ್ರೆ ನೀವು ಅದನ್ನ ಇಟ್ಕೊಂಡು ಆಟ ಆಡ್ಬಿಟ್ರಿ, ಮೋಸ ಮಾಡಿದ್ರಿ.
ಗೆದ್ದೆ ಅಂತ ಅನ್ಕೊಂಡ್ರಿ. ಆದ್ರೆ ಕೊನೆ ಕ್ಷಣದಲ್ಲಿ ಗೇಮ್ ಪ್ಲಾನ್ ಚೇಂಜ್ ಆಯ್ತು. ಗೆದ್ದಿದ್ದು ನಾವು. ಹೌದು, ನಾನು ತುಂಬಾ ಕೋಪದಿಂದ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆದ್ರೆ ನಮ್ ಕರುಣನೇ ಬೇಡ ಅಂತ ತಡೆದ್ಬಿಟ್ಲು. ಇವ್ರ ಮನೆಯವರಿಗೋಸ್ಕರನಾದ್ರೂ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗೆ ಬಿಟ್ರೆ ಒಡ್ದೋಗಿರೋ ಈ ಮನಸ್ಸುಗಳು ಒಂದಾಗೋದಿಲ್ಲ, ಇವ್ರ ಜೀವನ ಸರಿ ಹೋಗೋದಿಲ್ಲ. ನನ್ನ ಮದ್ವೆ ನೆಪದಲ್ಲಿ ಊರ್ವಶಿ ಮದ್ವೆ ಮಾಡ್ಸೋಣ ಅಂತ ಡಿಸೈಡ್ ಆದ್ವಿ. ಮಿಸ್ಟರ್ ಶ್ರೇಯಸ್, ಈ ಮದ್ವೆ ಸಕ್ಸಸ್ಫುಲ್ ಆದ್ರೆ ಊರ್ವಶಿಗೆ ನ್ಯಾಯ ಸಿಗತ್ತೆ. ಆಗ ಮಾತ್ರ ನಾನು ನಿಮ್ಮನ್ನ ಕ್ಷಮಿಸೋದು. ಈಗೇನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರೋ ಅದಷ್ಟನ್ನೇ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ಯಾಕೆ ಅಂದ್ರೆ ನಿಮ್ಗೋಸ್ಕರ ಅಲ್ಲ, ನಿಮ್ ಮನೆಯವ್ರು ಎಲ್ರೂ ಚೆನ್ನಾಗಿರ್ಲಿ ಅಂತ. ಈಗ ಏನ್ ಶ್ರೇಯಸ್, ಈ ವಿಷಯಕ್ಕೆ ನೀವೇನ್ ಹೇಳ್ತೀರಾ? ಈಗ ನಾನು ಏನ್ ಹೇಳಬೇಕು ಅಂತಾನು ತಾವೇ ಹೇಳ್ತೀರಾ ಕರುಣಾ ಅವರೇ? ನಾನು ಅನ್ಕೊಂಡೆ ನೀನು ಈ ಸ್ಥಳಕ್ಕೆ ಕಾಲಿಟ್ಟಾಗ್ಲೇ ಏನೋ ಒಂದು ಅನಾಹುತ ಆಗುತ್ತೆ ಅಂತ. ಈಗ ಆಯ್ತಲ್ಲ. ಅಪ್ಪಾಜಿ, ನಡೆದಿರೋದನ್ನೆಲ್ಲ ನೋಡಿ ನಾನು ಈ ಮಾತು ಹೇಳ್ಬೋದಾ? ಇದೇ ಅಲ್ವಾ ನಡಿಬೇಕಾಗಿದ್ದು? ಏಯ್ ಪಾಪಿ, ನೀವ್ ಆಡಿರೋ ನಾಟಕಕ್ಕೆ ನನ್ನನ್ನು ಯಾಕೆ ಮಧ್ಯ ಸೇರಿಸ್ತೀಯ? ನಾನೇನ್ ತೊಗಲ್ಗೊಂಬೇನ ನೀವ್ ಆಡಿಸ್ದಾಗೆಲ್ಲ ಆಟ ಆಡೋದಿಕ್ಕೆ? ಏನ್ ತಿಳ್ಕೊಂಡಿದ್ದೀರಾ ನೀವು ನನ್ನನ್ನ? ದಯವಿಟ್ಟು ಕ್ಷಮಿಸಿ ಅಪ್ಪಾಜಿ, ನಾವ್ ಹೀಗೆ ಮಾಡದೆ ಹೋಗಿದ್ರೆ. ಸುಕನ್ಯಾ, ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮುಖ ನೋಡ್ಕೊಂಡು ಇಲ್ಲಿಗೆ ಬಂದೆ. ನೀನು ಈ ನಾಟಕದಲ್ಲಿ ಶಾಮೀಲಾಗಿದೆಯಾ? ನನ್ನ ಸ್ವಂತ ತಂಗಿಯಾಗಿ ಹೀಗೆ ಎಲ್ಲರ ಮುಂದೆ ನನಗೆ ಅವಮಾನ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ನನಗಿದೆಲ್ಲ ಏನು ಗೊತ್ತಿಲ್ಲ ಅಣ್ಣ. ನಾನು ಶಾಕಲ್ಲಿದ್ದೀನಿ. ಇಲ್ಲೇನ್ ನಡೀತಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಣ್ಣ. ಕರುಣ, ಏನಮ್ಮ ಇದೆಲ್ಲ? ಯಾಕೆ ಹೀಗೆ ಮಾಡ್ದೆ? ಅಮ್ಮ, ದಯವಿಟ್ಟು ಕರ್ಣ ನೀನು ಬೈಬೇಡಿ. ಇದ್ರಲ್ಲಿ ಅವಳ್ದೇನು ತಪ್ಪಿಲ್ಲ. ತಪ್ಪಿಲ್ಲ ನಂದೆ. ನಾನೇ ಹೇಳಿದ್ದು. ನಿಮ್ಗೆ ಯಾರಿಗೂ ವಿಷಯ ತಿಳಿಸೋದು ಬೇಡ ಅಂತ ಹೇಳ್ದೆ. ತಿಳಿಸಿದಿದ್ರೆ ನೀವ್ ಯಾರು ಬರ್ತಾನೂ ಇರ್ಲಿಲ್ಲ. ಹಾಗಂತ ನೀನ್ ಹೇಳ್ತಾ ಇದೀಯಾ? ಆದ್ರೆ ನಿನಗೆ ಈ ರೀತಿ ಮಾಡುವಂತ ಐಡಿಯಾ ಕೊಟ್ಟು ಮಾಡಿಸಿರೋಳು ಇವಳು. ನಿನ್ನ ಇವಳು ಮುಂದೆ ನಿಲ್ಸಿ ನನ್ನ ಜೊತೆ ಶಿಖಂಡಿ ಯುದ್ಧ ಮಾಡಿಸಿದಾಳೆ. ಚೇಚೆ, ದಯವಿಟ್ಟು ಅವಳೇನು ಅನ್ಬೇಡಿ ಅಂಕಲ್. ನೀವ್ ಯಾರಿಗಾದ್ರೂ ಈ ವಿಷಯ ಹೇಳಿದ್ರೆ ನೀವು ಖಂಡಿತ ಸಪೋರ್ಟ್ ಮಾಡಲ್ಲ ಅಂತ ನಮಗ್ ಗೊತ್ತಿತ್ತು. ಆದ್ರೆ ಈ ಮದ್ವೆ ನಡೀಲೇಬೇಕಿತ್ತು. ಒಂದ್ಸಲ ಮದ್ವೆ ನಡೆದೋಗ್ಬಿಟ್ರೆ ವಿಷಯ ಏನು ಅಂತ ಗೊತ್ತಾದ್ಮೇಲೆ ನೀವು ಕ್ಷಮಿಸ್ತೀರಾ ಅಂತ ನಾವ್ ಈ ತರ ಮಾಡ್ಬಿಟ್ವಿ. ಕೋಪ ಮಾಡ್ಕೋಬೇಡಿ ಅಂಕಲ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಿಮಗೆ ಯಾರಿಗೂ ನನ್ನ ಮುಂದೆ ನಿಂತು ನನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆ ಆಗ್ಲಿ ಹಕ್ಕು ಆಗ್ಲಿ ಯಾವುದೂ ಇಲ್ಲ. ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಈ ಆಟದಲ್ಲಿ ಇವ್ರು ಎಲ್ರ ಜೊತೆ ನೀನು ಇದೆಯಾ ಅಲ್ವಾ ವೈಭವ್? ಇವ್ರಿಗೆ ಯಾರಿಗೂ ವಿಚಾರನೇ ಗೊತ್ತಿಲ್ಲ ಅಂದ್ರೂ ನಂಬಹುದು. ಆದ್ರೆ ನಿನಗೂ ಗೊತ್ತಿರ್ಲಿಲ್ವಾ? ನಿನ್ನ ಹತ್ರನೂ ಈ ವಿಚಾರನ ಮುಚ್ಚಿಟ್ಟಿರ್ತಾಳ ಇವಳು? ಇಲ್ಲ ಅಪ್ಪ, ನಾನು ದಿನ ಪೂಜಿಸೋ ಆ ಗಾಯತ್ರಿ ದೇವಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ ಅಪ್ಪ. ಇಲ್ಲಿ ಏನ್ ನಡೀತೋ ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಪ್ಪ. ಇದು ಸರಿನೋ ತಪ್ಪೋ ಇದು ಯಾವುದೋ ನನಗೆ ಸಂಬಂಧಿಸಿಲ್ಲ ಅಪ್ಪ. ಈ ಟೈಮಲ್ಲಿ ನಾವಿಲ್ಲಿರೋದು ಒಳ್ಳೇದಲ್ಲ ಅಪ್ಪ. ನನ್ನ ಮನಸ್ಸಿಗೂ ತುಂಬಾ ಬೇಜಾರಾಗಿದೆ.
ಬನ್ನಿ ನಾವಿನ್ನು ಹೊರಡೋಣ. ಅಬ್ಬ ಆ ಭಗವಂತ ಇದೊಂದೇ ಒಂದು ಕೋರಿಕೆನ ಕೇಳ್ತಿದ್ದಂಗೆ ಪಟ್ ಅಂತ ನೆರವೇರಿಸ್ಬಿಟ್ಟ. ನಾನು ಹಂಗೆದ್ದು ಹಿಂಗೆ ಬಿದ್ದು ಎಷ್ಟೇ ಒದ್ದಾಡಿದ್ರು ಏನೇ ಮಾಡಿದ್ರು ಈ ನನ್ನ ಮಗ ನನಗೆ ತಿರುಮಂತ್ರ ಹಾಕಿ ಗೆದ್ದು ಬಿಡ್ತಿದ್ದ. ಕೊನೆಗೂ ಈ ಮದುವೆ ಮುರಿದು ಬಿತ್ತು. ಅಪ್ಪ ಮಗಳು ಇಬ್ರಿಗೂ ಸರಿಯಾದ ಶಾಸ್ತಿ ಆಯಿತು. ಅಪ್ಪ ಅಮ್ಮ, ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ ಅಲ್ವಾ? ನಂಗೆ ಗೊತ್ತು ಬೇಜಾರಾಗಿದೆ ಅಂತ. ನಾನು ನಿಮ್ಮಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ಟೆ. ಇಲ್ಲಿ ತನಕ ಕರ್ಕೊಂಡು ಬಂದು ಇದನ್ನೆಲ್ಲ ನೋಡೋ ಹಾಗಾಯ್ತು. ಆದರೆ ಇಲ್ಲಿ ನಡೆದಿರೋದಕ್ಕೆಲ್ಲ ನಾನೇ ಹೊಣೆ. ನೀವ್ಯಾರು ಕೋಪ ಮಾಡ್ಕೋಬಾರ್ದು, ನೀವ್ಯಾರು ಅಳ್ಬಾರ್ದು. ನನ್ನ ಜೀವನದಲ್ಲಿ ಈ ಥರ ಆಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆದರೂ ಆಗಿರೋದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ, ಸಂತೋಷ ಇದೆ. ನಿಮ್ ಎಲ್ರ ಮುಂದೆ ನನ್ನ ಕರುಣಂಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರುಣ, ಹೌದು ಕರ್ಣ, ನೀನೇನಾದ್ರೂ ಇಲ್ಲದೆ ಹೋಗಿದ್ರೆ ನನ್ನ ಜೀವನ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೆ ಹಾಗೆ ಆಗತ್ತೆ. ನಾನು ತುಂಬಾ ಬುದ್ಧಿವಂತೆ, ನಾನು ತುಂಬಾ ಓದಿದ್ದೀನಿ, ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವಿಷಯದಲ್ಲಿ ನಾನು ಮೋಸ ಹೋಗ್ಬಿಟ್ಟೆ. ಧನ್ಯ, ದಯವಿಟ್ಟು ನೊಂದ್ಕೋಬೇಡ. ನೋಡು, ಇದರಲ್ಲೇ ನಿಂದೇನೂ ತಪ್ಪಿಲ್ಲ. ನೀನು ಮೋಸ ಹೋಗಿದ್ಯಾ, ಆದರೆ ಅದ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ನಿನ್ನ ಹೃದಯ ಅಷ್ಟು ಶುದ್ಧವಾಗಿದೆ. ಈ ಜಗತ್ತ ಮೇಲೆ, ಜನರ ಮೇಲೆ, ಸತ್ಯದ ಮೇಲೆ ಒಳ್ಳೆ ನಂಬಿಕೆ ಇಟ್ಕೊಂಡಿದ್ದೆ. ಅಂಥವ್ರು ಮಾತ್ರ ಮೋಸ ಹೋಗೋದಕ್ಕೆ ಸಾಧ್ಯ. ನಿನ್ನಲ್ಲಿ ಅಷ್ಟು ಒಳ್ಳೆತನ ಇದೆ ಧನ್ಯ. ಬರೀ ಒಳ್ಳೆಯವ್ರು ಮಾತ್ರ ಅಲ್ಲ ಕರ್ಣ, ಮೂರ್ಖರು, ಅಜ್ಞಾನಿಗಳು, ಸ್ವಾರ್ಥಿಗಳು ಕೂಡ ಮೋಸ ಹೋಗ್ತಾರೆ. ನಾನು ಮೂರ್ಖಳಾಗ್ಬಿಟ್ಟೆ ಅಂತ ಅನಿಸ್ತಿದೆ. ಧನ್ಯ, ಎಂತ ವಿಚಿತ್ರ ಅಲ್ವಾ ಶ್ರೇಯಸ್? ನನ್ನನ್ನು ಮೂರ್ಖಳನ್ನಾಗಿ ಮಾಡೋದ್ರಲ್ಲಿ ನೀವು ಗೆದ್ಬಿಟ್ರಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಜಗತ್ತನ್ನೇ ಗೆದ್ದಿರೋ ತರ ತಲೆ ಎತ್ಕೊಂಡು ನಿಂತಿದ್ರಿ. ಆದ್ರೆ ಈಗ ತಲೆ ಎತ್ತೋಕಾಗ್ದೆ ತಲೆ ಬಗ್ಗಿಸ್ಕೊಂಡು ನಿಂತಿದ್ದೀರಾ. ನೀವು ಮಾಡಿದ್ದು ಬರೀ ತಪ್ಪಲ್ಲ ಶ್ರೇಯಸ್, ಅಪರಾಧ, ಅಕ್ಷಮ್ಯ ಅಪರಾಧ. ಕಾನೂನು ಪ್ರಕಾರ ಹೋದ್ರೂ ಕೂಡ ನಾನು ನಿಮ್ಮನ್ನ ಇಲ್ಲೇ ಈ ಕ್ಷಣದಲ್ಲೇ 10 ವರ್ಷ ಜೈಲಿಗೆ ಹೋಗೋ ಹಾಗೆ ಮಾಡಬಹುದು. ಅದು ನಿಮಗೂ ಗೊತ್ತಿದೆ ತಾನೆ? ಮನುಷ್ಯ ಮನಸ್ಸು ಮಾಡಿದ್ರೆ ಯಾರ ನಂಬಿಕೆ ಬೇಕಾದ್ರೂ ಗಳಿಸ್ಬಲ್ಲ. ಆದ್ರೆ ಉಳಿಸ್ಕೋಬೇಕು ಅಂದ್ರೆ ಅದಕ್ಕೆ ಯೋಗ್ಯತೆ ಬೇಕು, ದೃಢವಾದ ಪ್ರಯತ್ನ ಬೇಕು.
ಸ್ಥಿತಿಲಿದ್ರು ಅವಳಿಗೆ ಅಷ್ಟೊಂದು ಮೋಸ ಮಾಡಿದ್ರು ನಿಮಗೇನು ಅನ್ಬೇಡ ಅಂತ ಕೈ ಮುಗಿತಾ ಇದ್ದಾಳೆ. ಇದು ನಿಜವಾದ ಪ್ರೀತಿ ಅಂದ್ರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಇದನ್ನಾದ್ರೂ ಉಳಿಸ್ಕೊಳ್ಳಿ. ಇದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಬೆಳೆಸ್ಕೊಳ್ಳಿ. ಆಗ ಮಾತ್ರ ನಾನು ನಿಮ್ಮನ್ನ ಪೂರ್ತಿಯಾಗಿ ಕ್ಷಮಿಸೋದಕ್ಕೆ ಮನಸ್ಸು ಮಾಡ್ತೀನಿ. ಈ ಅವಕಾಶನ ಮಿಸ್ಯೂಸ್ ಮಾಡ್ಕೊಂಡ್ರೆ ಆಗ ಬೇರೆ ಧನ್ಯನ ನೋಡ್ಬೇಕಾಗತ್ತೆ. ಎಚ್ಚರ. ನನ್ಗೆ ನಿಮ್ಮೇಲೆ ತುಂಬಾ ಸಿಟ್ಟಿತ್ತು ಶ್ರೇಯಸ್, ಆದ್ರೆ ಎಷ್ಟು ಗೌರವ ಇತ್ತು ಅಂದ್ರೆ ಈಗ್ಲೂ ನಿಮ್ಮನ್ನ ಏಕವಚನದಲ್ಲಿ ಬೈಯೋದಕ್ಕೆ ನಂಗೆ ಮನ್ಸಾಗ್ತಿಲ್ಲ. ಯಾಕೆ ಅಂತ ಗೊತ್ತಾ? ನಾನ್ ನಿಮ್ಮನ್ನ ಅಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೆ, ಆದ್ರೆ ನೀವು ನನ್ನನ್ನು ಮಾನಸಿಕವಾಗಿ ಕೊಂದ್ಬಿಟ್ರಿ. ಇಟ್ಸ್ ಓಕೆ ಧನ್ಯ, ಸಮಾಧಾನ ಮಾಡ್ಕೊ. ನೋಡು, ನಿಜ ಹೇಳಬೇಕು ಅಂದ್ರೆ ನಿನ್ನಂತ ಒಳ್ಳೆ ಫ್ರೆಂಡ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿಬಿಟ್ಟೆ ಧನ್ಯ ನೀನು. ನಿನಗಾಗಿರೋ ಮೋಸನ ಸಹಿಸ್ಕೊಂಡಿದ್ಯಾ, ಮೋಸ ಮಾಡಿದವ್ರನ್ನೂ ಕ್ಷಮಿಸಿದ್ಯಾ. ಒಂದು ಹೆಣ್ಣಿಗೆ ಅನ್ಯಾಯ ಆಗದಿರೋ ಹಾಗೆ ನೋಡ್ಕೊಂಡಿದ್ಯಾ. ಒಂದು ಕುಟುಂಬಕ್ಕೆ ಕಳ್ದೋಗಿರೋ ಮಗನ್ನ ತಂದು ಸೇರಿಸಿದ್ಯಾ. ಇಷ್ಟೆಲ್ಲ ಮಾಡಿರೋ ನಿನ್ ಬಗ್ಗೆ ನಾನೊಬ್ಳೇ ಅಲ್ಲ, ಎಲ್ಲರೂ ಸೇರಿ ಕೈ ಮುಗಿಬೇಕು. ಹ್ಯಾಟ್ಸ್ ಆಫ್. ನೀವೆಲ್ಲರೂ ನಂಗೆ ತುಂಬಾ ಗೌರವ ಕೊಡ್ಬೋದು, ಆದ್ರೆ ನಾನು ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಇಷ್ಟು ಸಾಕು, ನಮ್ಮ ಅಪ್ಪ ಅಮ್ಮ ಇಬ್ರು